ನಮಸ್ಕಾರ ವೀಕ್ಷಕರೇ. ಅಚಾನಕ್ಕಾಗಿ ಕೆಲವರಿಗೆ ಇರಾನ್ ಮೇಲೆ ಪ್ರೇಮ ಉಕ್ಕಿ ಬರ್ತಾ ಇದ್ದ ಹಾಗೆ ಭಾರತ ಸರ್ಕಾರ ಅಲರ್ಟ್ ಆಗಿದೆ. ಇರಾನ್ ಪ್ರೇಮದ ಮೂಲ ಯಾವುದು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಸಜ್ಜಾಗಿದೆ. ಇರಾನ್ ಪರ ಘೋಷಣೆ, ಸಮಾವೇಶ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಪ್ರತಿಯೊಂದನ್ನು ಬಿಡದೆ ಜಾಲಾಡೋದಕ್ಕೆ ಸಜ್ಜಾಗಿದೆ. ಇಲ್ಲಿ ಸಿಕ್ಕಿ ಬೀಳುವವರನ್ನ ದೇಶದ್ರೋಹಿ ಅಂತ ಪರಿಗಣಿಸೋ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ಹಿಂದೆ ಪ್ರಧಾನಿ ಮೋದಿ ಹಲವು ಸಲ ಒಂದು ವಿಚಾರವನ್ನ ಬಹಳ ಪ್ರಾಮುಖ್ಯತೆ ಕೊಟ್ಟು ಹೇಳಿದ್ರು. ಕೆಲವೇ ದಿನಗಳ ಹಿಂದೆ ಅಮಿತ್ ಶಾ ಕಡೆಯಿಂದ ಕೂಡ ಆ ಸುದ್ದಿ ಬಂದಿತ್ತು. ಆ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನೊಂದು ಕಡೆ ಇರಾನ್ ಪರವಾಗಿ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಕಾಣಿಸ್ತಾ ಇದೆ. ಅಲ್ಲದೆ ಯಾಕೆ ಮೋದಿ ಖಮೇನಿ ಸಾವಿಗೆ ಸಂತಾಪವನ್ನ ಸೂಚಿಸಲಿಲ್ಲ ಅನ್ನೋದು ಕೂಡ ರಿವೀಲ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ನಡೆಯೋ ಕೆಲವೊಂದು ವಿಚಾರಗಳಿಗೆ ತಲೆಬುಡ ಇರೋದಿಲ್ಲ. ಈ ಕಾಯಿಲೆ ಈಗಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಇದೆ. ಅಲ್ಲೆಲ್ಲೋ ಟರ್ಕಿಯಲ್ಲಿ ಅಟೋಮನ್ ಟರ್ಕ್ ಸಾಮ್ರಾಜ್ಯ ಹಾಗೂ ಬ್ರಿಟಿಷರ ನಡುವೆ ಗುದ್ದಾಟ ಶುರುವಾಗುತ್ತೆ. ಆದ್ರೆ ಟರ್ಕಿಗೆ ಬೆಂಬಲ ನೀಡೋ ಸಲುವಾಗಿ ಹೋರಾಟ ಶುರುವಾಗೋದು ಮಾತ್ರ ಭಾರತದಲ್ಲಿ. ಖಿಲಾಫತ್ ಮೂವ್ಮೆಂಟ್ ಅನ್ನೋ ಬೃಹತ್ ಹೋರಾಟಕ್ಕೆ ಅದ್ಯಾವ ಪರಿ ಬೆಂಬಲ ಸಿಕ್ತು ಅಂದ್ರೆ ಗಾಂಧಿ ಕೂಡ ತಮ್ಮ ಹೋರಾಟವನ್ನ ಅದರ ಜೊತೆ ಮರ್ಜ್ ಮಾಡಿ ಬಿಡ್ತಾರೆ. ಸರಿ, ಅದರಿಂದ ಭಾರತಕ್ಕೆ ಏನಾದ್ರೂ ಲಾಭ ಆಯ್ತಾ ಅಂತ ಕೇಳಿದ್ರೆ ನಯಾ ಪೈಸೆ ಇಲ್ಲ. ಇಂದಿಗೂ ಟರ್ಕಿ ಭಾರತದ ಕೇಡನ್ನೇ ಬಯಸುತ್ತೆ ಹೊರತು ಒಳಿತನ್ನ ಬಯಸೋದಿಲ್ಲ. ಇಂಥ ಅರ್ಥವಿಲ್ಲದ ಹೋರಾಟಗಳಿಗೆ ವೇದಿಕೆ ಆಗ್ತಾ ಇರೋ ಭಾರತದಲ್ಲಿ ಈಗಲೂ ಇಂಥ ಘಟನೆಗಳು ಮುಂದುವರೆದಿದೆ. ಈಗ ಇರಾನ್ನ ಖಮೇನಿ ಸತ್ತಿದ್ದಕ್ಕೆ ಹೊಸದೊಂದು ಹೋರಾಟ ಶುರುವಾಗಿದೆ. ನಮ್ಮದೇ ದೇಶದ 26 ಜನರು ಉಗ್ರ ದಾಳಿಗೆ ಮೃತಪಟ್ಟಾಗ ಮಾತಾಡದವರು ಈಗ ಎಲ್ಲೋ ಯಾರೋ ಸತ್ತಿದ್ದಕ್ಕೆ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಕರ್ನಾಟಕ ಸೇರಿ ಹಲವು ಕಡೆಗಳಲ್ಲಿ ಈಗ ಶೋಕಾಚರಣೆ ಹಾಗೂ ಹೋರಾಟಗಳು ತಲೆ ಎತ್ತಿವೆ. ಭಾರತದಲ್ಲಿರೋ ಯಾವುದೇ ಸರ್ಕಾರ ಇನ್ನೂ ನೇರವಾಗಿ ಶೋಕಾಚರಣೆ ಅನೌನ್ಸ್ ಮಾಡಿಲ್ಲ. ಆದ್ರೆ ಆ ಹಂತಕ್ಕೂ ಹೋಗೋ ಲಜ್ಜೆಗೆಟ್ಟ ವಿಷ ಜಂತುಗಳು ಭಾರತ ಮಾತೆಯ ಒಡಲು ಸೇರಿಕೊಂಡಿವೆ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಈ ರೀತಿ ಅರ್ಥವಿಲ್ಲದ ಅನಾಚಾರ ನೋಡಿ ಅಲರ್ಟ್ ಮೆಸೇಜ್ ಪಡೆದಿರೋ ಗೃಹ ಇಲಾಖೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಖಡಕ್ ಸೂಚನೆ ಕಳಿಸಿದೆ. ಎಲ್ಲೆಲ್ಲಿ ಇರಾನ್ ಪರವಾದ ಹೋರಾಟ, ಭಾಷಣ, ನೌಟಂಕಿಗಳು ನಡೀತಾ ಇದೆಯೋ ಅದೆಲ್ಲದರ ಕಡೆಗೆ ಗಮನ ಹರಿಸಬೇಕು. ಯಾರೆಲ್ಲ ಗಲಭೆ ಎಬ್ಬಿಸೋದಕ್ಕೆ ಯತ್ನಿಸ್ತಾ ಇದ್ದಾರೋ ಅಂತವರನ್ನೆಲ್ಲ ಮಾನಿಟರ್ ಮಾಡಬೇಕು ಅಂತ ಹೇಳಿದೆ. ಇಡೀ ದೇಶದ ಎಲ್ಲಾ ರಾಜ್ಯಗಳಿಗೂ ಈ ಮೆಸೇಜ್ ಹೋಗಿದ್ರು. ಯಾವೆಲ್ಲ ರಾಜ್ಯ ಸರ್ಕಾರಗಳು ಇದನ್ನ ಪಾಲನೆ ಮಾಡೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಯಾಕೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಹಲವು ಕಾರಣಗಳು ಸಿಗುತ್ತೆ. ಮೊದಲನೆಯದಾಗಿ ಖಮೀನಿ ಸತ್ತಿದ್ದಕ್ಕೆ ಅವರ ದೇಶದಲ್ಲೇ ದುಃಖ ಇಲ್ಲ, ಜನರು ಸಂತಸದಿಂದಿದ್ದಾರೆ. ಇರಾನ್ ಮೇಲೆ ಮುಗಿಬಿದ್ದ ದೇಶಗಳ ಪೈಕಿ ಮುಕ್ಕಾಲು ವಾಸಿ ದೇಶಗಳು ಘೋಷಿತ ಮುಸ್ಲಿಂ ದೇಶಗಳು, ಇನ್ನು ಹೇಳಬೇಕು ಅಂದ್ರೆ ಒರಿಜಿನಲ್ ಮುಸ್ಲಿಂ ದೇಶಗಳು. ಭಾರತದ ಜನರಿಗೆ ಕಣ್ಣೀರು ತರಿಸೋ ಮಟ್ಟಕ್ಕೆ ಖಮೇನಿ ಉರುದ್ಧಾರ ಮಾಡಿದ ವ್ಯಕ್ತಿಯೂ ಅಲ್ಲ. ಭಾರತಕ್ಕೆ ಆತನ ಕೊಡುಗೆ ಏನೂ ಇಲ್ಲ. ಹೀಗಿರುವಾಗ ಗುಂಪುಗೂಡಿ ಬೊಬ್ಬೆ ಹೊಡೆಯುವಷ್ಟು ದುಃಖ ಬರುತ್ತೆ ಅಂದ್ರೆ ಒಂದೇ ಯಾರಾದ್ರೂ ಇದನ್ನ ಮಾಡಿಸ್ತಾ ಇರಬೇಕು, ಇಲ್ಲ ಖಮೇನಿ ಜೊತೆ ಸಂಪರ್ಕದಲ್ಲಿ ಇದ್ದವರಿಂದ ಮಾತ್ರ ಇದು ಸಾಧ್ಯ. ಖಮೇನಿ ಉಗ್ರ ಸಂಘಟನೆಗಳ ಜೊತೆಗೆ ಸಂಪರ್ಕ ಹೊಂದಿದ್ದು ಇಸ್ರೇಲ್ ಮೇಲೆ ದಾಳಿ ಮಾಡಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇದ್ದ ವ್ಯಕ್ತಿಯ ಜೊತೆ ಇಲ್ಲಿ ಯಾರಿಗಾದ್ರೂ ಸಂಪರ್ಕ ಇತ್ತು ಅಂದ್ರೆ ಅವರು ಉಗ್ರರು ಅನ್ನೋ ರೀತಿಯ ಸಂಶಯಗಳು ಬರುತ್ತೆ. ಆದ್ರಿಂದ ಈ ಆಂಗಲ್ ನಲ್ಲಿ ತನಿಖೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರೋ ಸುದ್ದಿ ಬರ್ತಾ ಇದೆ. ಇನ್ನು ಎರಡನೇ ಆಯಾಮ ಸ್ಪಾನ್ಸರ್ಡ್ ಹೋರಾಟ. ಇಲ್ಲಿ ಬೊಬ್ಬೆ ಹೊಡಿತಾ ಇರೋ ಜನರಿಗೆ ಉಗ್ರರ ಸಂಪರ್ಕ ಇಲ್ಲ ಅನ್ನೋದೇ ನಿಜವಾದ್ರೆ ಯಾರದ್ದೋ ಆದೇಶದ ಮೇಲೆ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ದಟ್ಟವಾಗುತ್ತೆ. ಮೋದಿ 3ನೇ ಅವಧಿ ಆರಂಭವಾದ ಬಳಿಕ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಬಹಳ ಯತ್ನ ನಡೀತಾ ಇದೆ. ಅದರಲ್ಲೂ ರಾಹುಲ್ ಗಾಂಧಿ ಓಪನ್ ಆಗಿ ಜನ್ಸಿಗಳನ್ನ ಬೀದಿಗಿಳಿಸಿ ಹೋರಾಟ ಮಾಡ್ತೀವಿ, ಸರ್ಕಾರವನ್ನ ಉರುಳಿಸ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಬಹಳ ಇತ್ತೀಚೆಗೆ ಎಐ ಸಮಿಟ್ ನಲ್ಲಿ ಅಂಗಿ ತೆಗೆಸಿ ಹೋರಾಟ ಮಾಡಿಸಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಈಗ ಜನರನ್ನ ಬೀದಿಗೆ ಇಳಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮೊದಲಿಗೆ ಓಲೈಕೆ ಸಮುದಾಯದವರನ್ನ ಬೀದಿಗೆ ಇಳಿಸಿದ್ರೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಕರೆಯದೇ ಇದ್ರೂ ಬಂದು ಸೇರ್ಕೊಳ್ತಾರೆ. ಆದ್ರಿಂದ ಇದೇ ಸರಿಯಾದ ಸಮಯ ಅನ್ನೋ ಪ್ಲಾನ್ ನಡೆದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಅಂದಹಾಗೆ ಈ ಹಿಂದೆ ದೆಹಲಿ ಗಲಭೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಹಿಂದೂಗಳು ಮೃತಪಟ್ಟಿದ್ರು. ಅದರ ತನಿಖೆ ನಡೆದಾಗಲೇ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಇಮಾಮ್ ಅನ್ನೋ ಕ್ರಿಮಿನಲ್ಗಳು ಭಾಷಣಗಳ ಮೂಲಕ ಜನರನ್ನ ಪ್ರಚೋದಿಸಿ ಬೀದಿಗೆ ಇಳಿಸಿ ಗದ್ದಲ ಎಬ್ಬಿಸಿದ್ರು ಅನ್ನೋದು ಗೊತ್ತಾಗಿದ್ದು. ಆದ್ರಿಂದ ಈ ಬಾರಿಯೂ ಖಮೇನಿ ಹತ್ಯೆ ಕುರಿತಂತೆ ಯಾರಾದ್ರೂ ಭಾಷಣ ಮಾಡ್ತಾ ಇದ್ದಾರಾ, ಗುಂಪುಗೂಡಿ ಜನರನ್ನ ಪ್ರಚೋದಿಸೋ ಕೆಲಸಗಳು ಆಗ್ತಾ ಇದೆಯಾ ಅನ್ನೋದನ್ನ ಗಮನಿಸಿ ಅಂತಲೇ ಗೃಹ ಇಲಾಖೆ ಕರೆ ಕೊಟ್ಟಿರೋದು. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಯಾವೆಲ್ಲ ಮಾಧ್ಯಮಗಳು ಹಾಗೂ ಬೇರೆ ಬೇರೆ ಮೂಲಗಳಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡೋದು, ಭಾವನಾತ್ಮಕ ಪೋಸ್ಟ್ ಗಳನ್ನ ಹರಿಬಿಡೋದು, ಯುವಕ ಯುವತಿಯರ ತಲೆಗೆಡಿಸಿ ಬೀದಿಗಿಳಿಸಿ ಸಾರ್ವಜನಿಕರ ನೆಮ್ಮದಿ ಹಾಳು ಮಾಡೋದು, ಇಂಥ ಚಟುವಟಿಕೆ ನಡೆದ್ರೆ ಅದನ್ನ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಆಕ್ಷನ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಅಂದಹಾಗೆ ಕೆಲವೇ ದಿನಗಳ ಹಿಂದೆ ಪ್ರಹಾರ್ ಅನ್ನೋ ಕಾನೂನು ಜಾರಿಯಾಗಿತ್ತು.
ಇದರ ಉದ್ದೇಶವೇ ದೇಶದ ಭದ್ರತೆ, ಯಾವೆಲ್ಲ ಆಯಾಮದಲ್ಲಿ ದೇಶದ ಭದ್ರತೆಗೆ ತೊಡಕಾಗುತ್ತೋ ಅದನ್ನ ತಪ್ಪಿಸೋದು ಅನ್ನೋದನ್ನ ಹೇಳಿದ್ರು. ಈ ನಿಯಮದಲ್ಲಿ ನಗರ ನಕ್ಸಲ್ ಚಟುವಟಿಕೆಗಳ ಬಗ್ಗೆಯೂ ಉಲ್ಲೇಖ ಇತ್ತು. ಭಾರತದ ಇತಿಹಾಸದಲ್ಲೇ ನಗರ ನಕ್ಸಲರನ್ನ ಹಿಡಿಯೋ ಕೆಲಸ ಇದುವರೆಗೂ ಆಗಿಲ್ಲ. ದೇಶದ ವಿರುದ್ಧ ಮಾತಾಡ್ತಾರೆ, ಆಮೇಲೆ ವಾಕ್ ಸ್ವಾತಂತ್ರ್ಯ ಅಂತಾರೆ. ಗಲಭೆ ಎಬ್ಬಿಸೋ ಸಲುವಾಗಿಯೇ ಹೋರಾಟ ಮಾಡಿಸ್ತಾರೆ, ಆಮೇಲೆ ಹೋರಾಟ ಎಲ್ಲರ ಹಕ್ಕು ಅಂತಾರೆ. ಉಗ್ರರಿಗೆ ಬೆಂಬಲ ಕೊಡೋ ಸಲುವಾಗಿ ಯುವಕರನ್ನ ಒಗ್ಗೂಡಿಸಿ ಉಗ್ರಗಾಮಿಗಳು ಹಾಗೂ ನಕ್ಸಲರು ಕೆಟ್ಟವರಲ್ಲ, ಅವರು ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರೋ ಯೋಧರು, ನೀವೂ ಹೋರಾಟ ಮಾಡಿ ಅಂತ ಚೂ ಬಿಟ್ಟು ಅನಾಚಾರ ಮಾಡ್ತಾರೆ. ಅಂತ ಯುವಕರ ಮೇಲೆ ಆಕ್ಷನ್ ತಗೊಂಡ್ರೆ ಅಯ್ಯಯ್ಯೋ ಅಮ್ಮಮ್ಮ ಅಂತ ಬೊಬ್ಬೆ ಹೊಡೆದು ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪೋಸ್ಟ್ಗಳು, ಕಾರ್ಟೂನ್ಗಳು ಇದೆಲ್ಲವನ್ನ ಹರಿಬಿಡೋ ಕೆಲಸ ಮಾಡ್ತಾರೆ. ಈ ರೀತಿ ಬಂದೂಕು ಹಿಡಿಯದ ಉಗ್ರ ಮನಸ್ಥಿತಿ ಇರುವವರನ್ನ ಈ ಬಾರಿ ಹಿಡಿಯೋ ಕೆಲಸ ಈಗ ಆಗಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ಈ ತಿಂಗಳ ಅಂತ್ಯದಲ್ಲಿ ಭಾರತ ನಕ್ಸಲ್ ಮುಕ್ತ ಆಗಲಿದೆ. ಮುಂದಿನ ಟಾರ್ಗೆಟ್ ನಗರ ನಕ್ಸಲರು ಅನ್ನೋ ಸುದ್ದಿ ಇತ್ತು. ಅಲ್ಲದೆ ಪ್ರಧಾನಿ ಮೋದಿ ಕೂಡ ಇನ್ ಮುಂದೆ ನಗರ ನಕ್ಸಲರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರಿಂದ ಮುಂದಿನ ಟಾರ್ಗೆಟ್ ಅದೇನಾ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಇನ್ನು ಬಚ್ಚಲ ಮನೆಯ ಸಂಧಿಯ ತೂತಿಗೆ ಸ್ಪ್ರೇ ಹೊಡೆದಾಗ ಹೇಗೆ ಒಂದರ ನಂತರ ಒಂದು ಜಿರ್ಲೆಗಳು ಆಚೆ ಬರುತ್ತವೋ, ಹಾಗೆ ಈಗ ಒಬ್ಬರ ನಂತರ ಒಬ್ಬ ನಗರ ನಕ್ಸಲರು ತಾವಾಗೆ ಬಂದು ಇರಾನ್, ಖಮೇನಿ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಆದ್ರಿಂದ ಈ ಸಲ ದೊಡ್ಡ ಮಟ್ಟದಲ್ಲಿ ಹುಡುಕೋ ಕೆಲಸ ಏನಿಲ್ಲ, ತಾವಾಗೆ ಒಂದಷ್ಟು ಜನರು ಸುಲಭವಾಗಿ ಸಿಕ್ಕಿ ಬೀಳ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆದ್ರಿಂದ ಈ ಬಾರಿ ಕಂಪ್ಲೀಟ್ ದೇಶ ವಿರೋಧಿ ಎಕೋಸಿಸ್ಟಮ್ಗಳ ಮೇಲೆ ಸರ್ಜರಿ ಆಗೋ ನಿರೀಕ್ಷೆ ಹುಟ್ಟಿದೆ. ಇನ್ನು ಕಾಂಗ್ರೆಸ್ನ ನಾಯಕರೆಲ್ಲ ಈಗಾಗಲೇ ಮುಂದೆ ಬಂದು ಖಮೀನಿಗೆ ಸಂತಾಪ ಸೂಚಿಸ್ತಾನೆ ಇದ್ದಾರೆ. ಆದ್ರೆ ಭಾರತೀಯರು ಹಾಗೂ ಮೋದಿ ಯಾಕೆ ಸಂತಾಪ ಸೂಚಿಸ್ತಾ ಇಲ್ಲ ಅಂತ ನೋಡ್ತಾ ಹೋದ್ರೆ, ಕಾಶ್ಮೀರ ವಿಚಾರದಲ್ಲಿ ಖಮೀನೆ ಪ್ರತ್ಯೇಕವಾದಿಗಳ ಪರ ಇದ್ದ. ಗಜ್ವಾ-ಎ ಹಿಂದ್ ಅನ್ನೋ ಭಾರತ ವಿರೋಧಿ ಪರಿಕಲ್ಪನೆಗೆ ಆತನ ಬೆಂಬಲ ಇತ್ತು. ತಮ್ಮದೇ ದೇಶದ 30,000ಕ್ಕೂ ಅಧಿಕ ನಾಗರಿಕರನ್ನ ಕೊಂದಿದ್ದ. ಮಹಿಳಾ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಕಿತ್ತುಕೊಂಡು ಮಹಿಳೆಯರ ಪಾಲಿಗೆ ಇರಾನ್ ನರಕವಾಗುವಂತೆ ಮಾಡಿದ್ದ. ಇಡೀ ವಿಶ್ವವನ್ನ ಇಸ್ಲಾಮೀಕರಣ ಮಾಡೋ ಮೂಲಭೂತವಾದಕ್ಕೆ ಬೆಂಬಲಿಸ್ತಾ ಇದ್ದ ಅನ್ನೋ ಡೇಟಾಗಳೆಲ್ಲ ಈಗ ಎಲ್ಲಾ ಕಡೆ ಹರಿಬಿಡಲಾಗ್ತಾ ಇದೆ. ಇನ್ನು ಮಯನ್ಮಾರ್, ಗಾಜಾ ಹಾಗೂ ಭಾರತದಲ್ಲಿ ತಮ್ಮ ಸಮುದಾಯದವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋ ಟ್ವೀಟ್ಗಳೆಲ್ಲ ಖಮೀನೆ ಕಡೆಯಿಂದ ಬಂದಿದ್ವು ಅನ್ನೋ ವಿಚಾರವೆಲ್ಲ ಈಗ ಬೆಳಕಿಗೆ ಬರ್ತಾ ಇದೆ. ಇಷ್ಟೆಲ್ಲ ಇರುವಾಗ ಭಾರತೀಯರು ಯಾಕೆ ಖಮೀನೆಗಾಗಿ ಕಣ್ಣೀರು ಹಾಕಬೇಕು ಅನ್ನೋದು ದೇಶ ಪ್ರೇಮಿಗಳ ಪ್ರಶ್ನೆ. ಏನೋ ಈಗ ಇನ್ನೊಂದು ಚರ್ಚೆ ಕೂಡ ಶುರುವಾಗಿದೆ. ಖಮೇನಿ ಬೆಂಬಲಿಗರನ್ನ ಡಿಫೆಂಡ್ ಮಾಡೋದಕ್ಕೆ ಬಾಂಗ್ಲಾದ ಹಿಂದೂಗಳ ಪರ ನೀವು ಮಾತಾಡಿದ್ರಲ್ಲ, ಅದೇ ರೀತಿ ಖಮೀನೆಗಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಎಡಚರರು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು ಚರ್ಚೆ ನಡೆಸಿದ್ದಾರೆ ಅನ್ನೋ ಸುದ್ದಿ ಇದೆ. ಆದ್ರೆ ಬಾಂಗ್ಲಾ ಯಾರದ್ದೋ ತೆವಲಿಗೆ ಭಾರತದಿಂದ ಬೇರ್ಪಟ್ಟ ದೇಶ ಆಗಿರೋದ್ರಿಂದ ಬಾಂಗ್ಲಾ ಹಿಂದೂಗಳಿಗೂ ಭಾರತಕ್ಕೂ ಸಂಬಂಧ ಇದೆ ಅನ್ನೋದರಲ್ಲಿ ಅಚ್ಚರಿ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.